ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀದೇವಿ ಪುತ್ರಿ ಜಾಹ್ನವಿ ಕಪೂರ್ಗೆ ಅಸಲಿ ವಯಸ್ಸೆಷ್ಟು ಗೊತ್ತಾ? ಒಂದು ಚಿತ್ರಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಜಾಹ್ನವಿ ಕಪೂರ್ ಬಾಲಿವುಡ್ನಲ್ಲಿ ನಟಿಯಾಗಿ ಮಿಂಚುತ್ತಿರುವ ಜಾಹ್ನವಿ ಕಪೂರ್ ಈಗ ಟಾಲಿವುಡ್ನಲ್ಲೂ ಮುಖ ಮಾಡಿದ್ದಾರೆ. ಅವರಿಗೆ ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಸ್ಟಾರ್ ಕಿಡ್ ಕೂಡ ಹೌದು. ನಿರ್ಮಾಪಕ ಬೋನಿ ಕಪೂರ್ ಮತ್ತು ಖ್ಯಾತ ನಟಿ ಶ್ರೀದೇವಿ ಅವರ ಪುತ್ರಿಯಾಗಿರುವ ಜಾಹ್ನವಿ ಕಪೂರ್ಗೆ ಸಹಜವಾಗಿಯೇ ಚಿತ್ರರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಮೊದಲ ಸಿನಿಮಾ ಕರಣ್ ಜೋಹರ್ ನಿರ್ಮಾಣ ಮಾಡಿದ ಧಡಕ್ ಸಿನಿಮಾದ ಮೂಲಕ ಬಣ್ಣದ ಲೋಕಕ್ಕೆ ಜಾಹ್ನವಿ ಎಂಟ್ರಿ ನೀಡಿದ್ದರು. ಆಗ ಅವರಿಗೆ 21 ವರ್ಷ ವಯಸ್ಸು. ಆದರೆ ಮಗಳ ಮೊದಲ ಸಿನಿಮಾವನ್ನು ನೋಡಲು ಶ್ರೀದೇವಿಗೆ ಸಾಧ್ಯವಾಗಲಿಲ್ಲ ಎಂಬುದೇ ಬೇಸರದ ವಿಚಾರ. ಸಂಭಾವನೆ ಕಳೆದ 6 ವರ್ಷಗಳಲ್ಲಿ ಜಾಹ್ನವಿ ಕಪೂರ್ ನಾಯಕಿಯಾಗಿ 8 ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಕೆಲ ಸಿನಿಮಾಗಳಲ್ಲಿ ಅತಿಥಿ ಪಾತ್ರ ಮಾಡಿದ್ದಾರೆ. ಸದ್ಯ ಬೇಡಿಕೆಯಲ್ಲಿರುವ ಅವರು ಒಂದು ಸಿನಿಮಾಕ್ಕೆ 5 ರಿಂದ 7 ಕೋಟಿ ರೂಪಾಯಿ ಚಾರ್ಜ್ ಮಾಡುತ್ತಾರೆ. ವಯಸ್ಸು ನಟಿ ಜಾಹ್ನವಿ ಕಪೂರ್ಗೆ ಈಗ 27 ವರ್ಷ ವಯಸ್ಸು. 1997 ಮಾರ್ಚ್ 6ರಂದು ಜಾಹ್ನವಿ ಜನಿಸಿದ್ದರು. ದೈವಭಕ್ತಿ ನಟಿ ಶ್ರೀದೇವಿ ಅವರು ತಿರುಪತಿ ತಿಮ್ಮಪ್ಪನ ಭಕ್ತೆಯಾಗಿದ್ದರು. ಅವರಂತೆಯೇ ಮಗಳು ಜಾಹ್ನವಿ ಕೂಡ ತಿರುಪತಿಗೆ ಆಗಮಿಸುತ್ತಾರೆ. ಈವರೆಗೂ 50ಕ್ಕೂ ಅಧಿಕ ಬಾರಿ ಜಾಹ್ನವಿ ತಿರುಮಲಕ್ಕೆ ಆಗಮಿಸಿದ್ದಾರೆ. ಬಾಯ್ ಫ್ರೆಂಡ್ ಸದ್ಯ ಶಿಖರ್ ಪಹಾರಿಯಾ ಜೊತೆಗೆ ಜಾಹ್ನವಿ ಕಪೂರ್ ಡೇಟಿಂಗ್ ಮಾಡುತ್ತಿದ್ದಾರೆ. ಇವರು ಮದುವೆ ಆಗುವುದರ ಬಗ್ಗೆ ಏನೊಂದು ಮಾಹಿತಿ ಹಂಚಿಕೊಂಡಿಲ್ಲ. ರಿಲೀಸ್ ದೇವರ ಸಿನಿಮಾದಲ್ಲಿ NTR ಮತ್ತು ಜಾಹ್ನವಿ ಅವರ ಲವ್ ಸಾಂಗ್ ಸಖತ್ ಹಿಟ್ ಆಗಿತ್ತು. ಸೆಪ್ಟೆಂಬರ್ 27ರಂದು ಈ ಸಿನಿಮಾ ಪಾನ್ ಇಂಡಿಯಾ ಲೆವೆಲ್ನಲ್ಲಿ ತೆರೆಗೆ ಬರುತ್ತಿದೆ. ಮುಂದಿನ ಸಿನಿಮಾಗಳು ದೇವರ ಬಳಿಕ ರಾಮ್ ಚರಣ್ ಜೊತೆಗೆ ಹೊಸ ಸಿನಿಮಾದಲ್ಲಿ ಜಾಹ್ನವಿ ನಟಿಸುತ್ತಿದ್ದಾರೆ. ಅತ್ತ ಹಿಂದಿಯಲ್ಲಿ ಸನ್ನಿ ಸಂಸಾರಕ್ಕೆ ತುಳಸಿ ಕುಮಾರಿ ಬಣ್ಣ ಹಚ್ಚಿದ್ದಾರೆ. ಈ ಸಿನಿಮಾಗಳು ತೆರೆಗೆ ಬರಬೇಕಿವೆ. ನಿಮಗೆ ಈ ವಿಡಿಯೋಸ್ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.